ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗುವ ದಿನ ಸನ್ನಿಹಿತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನ ಕಟ್ಟಾಳು ಡಿಕೆ ಶಿವಕುಮಾರ್ ಗುಡ್ ಬೈ ಹೇಳ್ತಾರಾ ಅಥವಾ ಕಾಂಗ್ರೆಸ್ನ ಒಳಗಿದ್ದೇ ಬಿಜೆಪಿಯ ಬೆಂಬಲವನ್ನ ಪಡೆದಾದ್ರೂ ಸರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮುಂದಾಗ್ತಾರಾ? ಪಕ್ಷವನ್ನೇ ಇಬ್ಬಾಗ ಮಾಡುವ ಚಿಂತನೆಯನ್ನ ಮಾಡ್ತಿದ್ದಾರಾ? ಇಂಥ ಅನೇಕ ಕುತೂಹಲ ನಿನ್ನೆಯಿಂದ ಪ್ರಾರಂಭವಾಗಿದೆ. ನಿನ್ನೆ ಇಶಾ ಫೌಂಡೇಶನ್ನಲ್ಲಿ ನಡೆದಂತಹ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್, ಅಮಿತ್ ಶಾ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ವಿರೋಧ ಪಕ್ಷ ಬಿಜೆಪಿಯ ನಾಯಕರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅನೇಕ ಮಂದಿ ಏಕನಾಥ್ ಶಿಂದೆ ಇದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಇತ್ತ ಮೈಸೂರಿನಲ್ಲಿ ಶ್ರೀರಾಮುಲು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆರ್ ಅಶೋಕ್ ಬಳಿಕ ಶ್ರೀರಾಮುಲು ಕೂಡ ಶಿಂಧೆ ಮಾತನ್ನೇ ಪುನರುಚ್ಚರಿಸಿದ್ದಾರೆ. ಭಾಳ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಲ್ಲಿರೋ ಟ್ಯಾಲೆಂಟನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ಭಾಳ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಲ್ಲಿರೋ ಟ್ಯಾಲೆಂಟನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ರಾಜಕಾರಣ ಅಂದ ತಕ್ಷಣ ಯಾರೇ ಇರಲಿ ಯಾರೇ ಹೋಗಲಿ ಅದೊಂದು ಹರಿತಾ ಇರುವಂಥ ನೀರಿದ್ದಂತೆ ರಾಜಕಾರಣ. ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಒಂದು ರೀತಿ ಕ್ಷಿಪಣಿ ಆದಂಥ ಬದಲಾವಣೆಗಳು, ಕ್ಷಿಪಣಿಯಾದಂಥ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಮಂದಿ ದಿಗ್ಗಜರನ್ನು ನಾವು ನೋಡಿದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರನ್ನ ಆವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏರ್ಪೋರ್ಟಲ್ಲಿ ನಿರ್ಧಾರ ತಗೊಂಡು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿನ ಇಳಿಸಂಥ ಸನ್ನಿವೇಶವನ್ನು ಕೂಡ ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರಿಗೂ ನೋಡಿದ್ವಿ. ಅನೇಕ ದಿಗ್ಗಜರನ್ನು ನೋಡಿದಂಥ ಟೈಮಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರದ್ದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂದೆ ಅವ್ರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂಥ ಬದಲಾವಣೆಗಳಾಯಿತು, ಆ ರೀತಿಯನ್ನು ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಆಶ್ಚರ್ಯ ಅಂದರೆ ಏಕನಾಥ್ ಶಿಂದೆಯನ್ನ ಕಂಪೇರ್ ಮಾಡ್ಕೊಂಡು ಮಾತನಾಡ್ತಿದ್ದಾರೆ ಬಿಜೆಪಿ ನಾಯಕರು. ಏಕನಾಥ್ ಶಿಂದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿ ಮುಖ್ಯಮಂತ್ರಿ ಆದರು. ಅಂದರೆ ರಾಜ್ಯ ಬಿಜೆಪಿಯ ನಾಯಕರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿ ಬಿಜೆಪಿ ಬೆಂಬಲ ಪಡ್ಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇದು ನಿಜಕ್ಕೂ ಕೂಡ ಅಚ್ಚರಿಯ ಹೇಳಿಕೆ ಇವತ್ತು ಶ್ರೀರಾಮುಲು ಕೊಟ್ಟಿರುವಂಥದ್ದು. ಈಗಾಗಲೇ ಕಳೆದ 2-3 ದಿನಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಬೆಂಕಿ ಇಲ್ಲದೆ ಹೊಗೆ ಆಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಸಣ್ಣ ಮಟ್ಟದ ಕಿಡಿಯಂತೂ ಈಗಾಗಲೇ ಎತ್ಕೊಂಡಿದೆ. ಆ ಒಂದು ಕಿಡಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನು ಇವತ್ತು ಶ್ರೀರಾಮುಲು ಅವರು ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಮಹಾರಾಷ್ಟ್ರದ ಏನು ಉದ್ಧವ್ ಠಾಕ್ರೆ ಯಾವ ರೀತಿಯಾಗಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಇಬ್ಬರು 2 ಬಣ ಸೇರಿಕೊಂಡು ಅವರ ಮುಖ್ಯಮಂತ್ರಿ ಪಟ್ಟದ ಕೆಳಗಿಳಿದ್ರು, ಅದೇ ಮಾದರಿಯಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಅನ್ನುವಂತಹ ಒಂದು ಅಚ್ಚರಿಯಾದಂತಹ ಹೇಳಿಕೆಯನ್ನು ಇವತ್ತು ವಿರೋಧ ಪಕ್ಷದಲ್ಲಿರುವಂತಹ ಶ್ರೀರಾಮುಲು ಕೊಟ್ಟಿರುವಂಥದ್ದು. ಭಾಳ ಪ್ರಮುಖವಾಗಿ ಕಟುವಾಗಿ ಟೀಕೆ ಮಾಡ್ತಾ ಇದ್ದಂತಹ ಈಗಾಗಲೇ ಬಿಜೆಪಿಯ ನಾಯಕರು ಡಿ ಕೆ ಶಿವಕುಮಾರ್ ಬಗ್ಗೆ ಒಂದಷ್ಟು ಸಾಫ್ಟ್ ಅನ್ನು ತೋರಿಸಿರೋ ಕಾರಣಕ್ಕಾಗಿ ಇವತ್ತು ಕೊಟ್ಟಿರುವಂತಹ ಹೇಳಿಕೆಗಳು ಕೂಡ ಸಾಕಷ್ಟು ಎಲ್ಲೋ ಒಂದು ಕಡೆ ಅಚ್ಚರಿ ಆದರೂ ಕೂಡ ಅದರ ಮುಂದಿನ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇವತ್ತು ಮಾತಾಡಿರುವಂಥದ್ದು ಕೂಡ ಸಾಕಷ್ಟು ಪೂರಕ ಆಗ್ತಾ ಇರುವಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಅವರ ಬಣದ ಶಾಸಕರು ಹೇಳ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ ಹಲವು ದಿನಗಳಿಂದ ಕುಂಭಮೇಳ ಹೋಗಿ ಬಂದ ನಂತರದಲ್ಲಿ ಜೊತೆಗೆ ಮೊದಲೇ ಇಶಾ ಫೌಂಡೇಶನ್ ಸಂದರ್ಭದಲ್ಲೂ ಕೂಡ ಅದರಲ್ಲೂ ಕೂಡ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲೂ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಕ್ಷಕ್ಕೆ ಪರೋಕ್ಷವಾಗಿ ಕೊಡ್ತಾ ಇರುವಂತಹ ಟಾಂಗ ಅಥವಾ ಯಾರಿಗೆ ಈ ರೀತಿಯಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಶ್ರೀರಾಮುಲು ಅವರು ಕೂಡ
ಈಗಾಗಲೇ ನಾವು ಕೂಡ ಒಂದು ಕ್ವಶನ್ ಮಾಡಿದ್ವಿ, ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಬರುವಂಥವ್ರಿಗೆ ಕೂಡ ನೀವು ಬೆಂಬಲವನ್ನ ಕೊಡ್ತೀರಾ ಅಂತೇಳಿ. ಆದರೆ ಅವರು ಹೇಳಿದಂಥದ್ದು ನಮ್ಮ ಪಾರ್ಟಿ ಇದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತೇಳಿ. ಎಲ್ಲೋ ಒಂದು ಕಡೆ ಹೊರಗಡೆಯಿಂದ ಬರುವಂತಹ ಈಗಾಗಲೇ ಏಕನಾಥ್ ಶಿಂದೆಗೆ BJPಯು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಪೋರ್ಟ್ ಕೊಟ್ಟಂತೆ ಕಾಣ್ತಾ ಇದೆ. ಸೊ ಹೀಗಾಗಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ಈಗ ಸಾಕಷ್ಟು ಕನಸನ್ನು ಕಟ್ಕೊಂಡಿದ್ದಾರೆ, CM ಆಗಬೇಕು ಅಂತೇಳಿ. ಒಂದು ಪಕ್ಷದಲ್ಲಿ ಕಾಂಗ್ರೆಸ್ನಿಂದ ಅವರ ಆಸೆಗೆ ತಣ್ಣೀರು ಎರಚಿದ್ದೇ ಆದಲ್ಲಿ ಎಲ್ಲೋ ಒಂದು ಕಡೆ ಒಂದು ಪರೋಕ್ಷವಾದಂತಹ ಒಂದು ಚೆಕ್ಮೇಟನ್ನು ಈಗಾಗಲೇ DK ಶಿವಕುಮಾರ್ ಇಟ್ಟಿದ್ದಾರೆ. ಸೊ ಹೀಗಾಗಿ DK ಶಿವಕುಮಾರ್ ಶತಾಯಗತವಾಗಿ CM ಆಗಲೇಬೇಕು ಅಂತ ಕನಸನ್ನು ಕಟ್ಕೊಂಡಿದ್ರೆ ಈ ರೀತಿಯಾದಂತಹ ಅಚ್ಚರಿಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಸ್ಮಿತಾ. ಓಕೆ ವಿನೋದ್, ಗಮನಿಸ್ತಾ ಇದೀವಿ ಈಗಾಗಲೇ ಹೈಕಮಾಂಡ್ ಈ ಭಿನ್ನಮತಕ್ಕೆ ತೇಪೆ ಹಚ್ಚೋದಕ್ಕೆ ಟೈಮ್ ಕೊಡ್ತಾ ಇತ್ತು, ಎಲ್ಲರಿಗೂ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇತ್ತು. ಈ ಮಧ್ಯೆ ಶಿಂದೆ ಅಂತವ್ರನ್ನ ಕರ್ಕೊಂಡ್ ಬರ್ನಿ ಅನ್ನೋದಕ್ಕೆ ಪರ್ಮಿಷನ್ ಯಾವಾಗ ಕೊಡ್ತು, ಅದಕ್ಕೆ ಯಾವ ಬಗ್ಗೆ ಫೋಕಸ್ ಮಾಡ್ತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶ್ರೀಪಾದ್, ನಿಜಕ್ಕೂ ಕೂಡ ಒಂದು ಕಡೆ ಈಗಾಗಲೇ ಏನೋ BJPಯಲ್ಲಿ ಈಗಿರುವಂತಹ ಪ್ರೆಸೆಂಟ್ ಸರ್ಕಾರವನ್ನು ಯಾವ ರೀತಿಯಾಗಿ ಉರುಳಿಸುತ್ತೆ ಅನ್ನುವುದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಏಕಾಏಕಿ ಈಗಾಗಲೇ ಏನೋ DK ಶಿವಕುಮಾರ್ ಅವರನ್ನ ನೇರವಾಗಿ ಮುಖ್ಯಮಂತ್ರಿ ಮಾಡ್ತಾರಾ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಒಳಗಡೆ ಇರುವಂತಹ ಈಗಾಗಲೇ ಸಾಕಷ್ಟು ಬಡ ಬಿಡಿದಾಟ ಕಚ್ಚಾಟಗಳಿದೆ, ಅದಕ್ಕೆ ಒಂದಷ್ಟು ಬ್ರೇಕ್ ಹಾಕೋದಕ್ಕೂ ಕೂಡ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಕನಸನ್ನು ಕಂಡುಕೊಂಡಿದ್ದಾರೆ. ಸೊ ಹೀಗಾಗಿ DK ಶಿವಕುಮಾರ್ ಅವರು ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಚಾಣಾಕ್ಷತನವನ್ನು ಹೊಂದಿರುವಂತಹ ರಾಜಕಾರಣಿಯಾಗಿದ್ದಾರೆ. ಸೊ ಹೀಗಾಗಿ ಅವರಿಗೆ ಯಾವ ಪಾಲನ್ನ ಮೂವ್ ಮಾಡಿದ್ರೆ ಎಲ್ಲಿ ಹೋಗಿ ಹೊಡೆಯುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿಯೇ ಕಳೆದ ಹಲವು ದಿನಗಳಿಂದಲೇ ಯಾವಾಗ CM ಸಿದ್ದರಾಮಯ್ಯನವರು ಕಾಲೇಟನ್ನು ಮಾಡಿಕೊಂಡು ಮನೆಯಲ್ಲಿ ಸೇರಿದ್ದಾರೆ, ಅಂದರೆ ಮನೆಯಲ್ಲಿ ಆಡಳಿತದಲ್ಲಿ ನಡೆಸ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ. ಸಾಕಷ್ಟು ಪಾಲಿಟಿಕ್ಸ್ಗಳನ್ನ ಅವರದೇ ಆದಂತಹ ಚಾಣಾಕ್ಷತದಲ್ಲಿ ಮೂವ್ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಶತಾಯಗತ ಈ ಬಾರಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಕಷ್ಟು ಕನಸನ್ನು ಕಂಡುಕೊಂಡಿದ್ದಾರೆ, ಜೊತೆಗೆ ಆಗಲೇಬೇಕಾದಂತಹ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋಗೋದಾದರೆ ಈ ನಡೀತಾ ಇರುವಂತಹ ಬೆಳವಣಿಗೆಗಳು, ಜೊತೆಗೆ ಅಮಿತ್ ಶಾ ಅವರು ಜೊತೆ ವೇದಿಕೆಯನ್ನು ಹಂಚಿಕೊಳ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ಅದರ ಪರಿಣಾಮಗಳು, ಅದರಿಂದ ಆಗುವಂತಹ ಪರಿಣಾಮಗಳು ಎಲ್ಲವೂ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು DK ಶಿವಕುಮಾರ್ ಅವರು ತಮ್ಮ ಪಕ್ಷಕ್ಕೆ ಪರೋಕ್ಷವಾಗಿ ಕೊಡ್ತಾ ಇರುವಂತಹ ಟಾಂಗ, ಅಥವಾ ಯಾರಿಗೆ ಈ ರೀತಿಯಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಶ್ರೀರಾಮುಲು ಕೂಡ ಈಗಾಗಲೇ ನಾವು ಕೂಡ ಒಂದು ಕ್ವಶನ್ ಮಾಡಿದ್ವಿ, ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಬರುವಂಥವ್ರಿಗೆ ಕೂಡ ನೀವು ಬೆಂಬಲವನ್ನ ಕೊಡ್ತೀರಾ ಅಂತೇಳಿ. ಆದರೆ ಅವರು ಹೇಳಿದಂಥದ್ದು ನಮ್ಮ ಪಾರ್ಟಿ ಇದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತೇಳಿ. ಎಲ್ಲೋ ಒಂದು ಕಡೆ ಹೊರಗಡೆಯಿಂದ ಬರುವಂತಹ ಈಗಾಗಲೇ ಏಕನಾಥ್ ಶಿಂದೆಗೆ BJPಯು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಪೋರ್ಟ್ ಕೊಟ್ಟಂತೆ ಕಾಣ್ತಾ ಇದೆ. ಸೊ ಹೀಗಾಗಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ಈಗ ಸಾಕಷ್ಟು ಕನಸನ್ನು ಕಟ್ಕೊಂಡಿದ್ದಾರೆ, CM ಆಗಬೇಕು ಅಂತೇಳಿ. ಒಂದು ಪಕ್ಷದಲ್ಲಿ ಕಾಂಗ್ರೆಸ್ನಿಂದ ಅವರ ಆಸೆಗೆ ತಣ್ಣೀರು ಎರಚಿದ್ದೇ ಆದಲ್ಲಿ ಎಲ್ಲೋ ಒಂದು ಕಡೆ ಒಂದು ಪರೋಕ್ಷವಾದಂತಹ ಒಂದು ಚೆಕ್ಮೇಟನ್ನು ಈಗಾಗಲೇ DK ಶಿವಕುಮಾರ್ ಇಟ್ಟಿದ್ದಾರೆ. ಸೊ ಹೀಗಾಗಿ DK ಶಿವಕುಮಾರ್ ಶತಾಯಗತವಾಗಿ CM ಆಗಲೇಬೇಕು ಅಂತ ಕನಸನ್ನು ಕಂಡುಕೊಂಡಿದ್ರೆ ಈ ರೀತಿಯಾದಂತಹ ಅಚ್ಚರಿಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಸ್ಮಿತಾ. ಓಕೆ ವಿನೋದ್, ಗಮನಿಸ್ತಾ ಇದೀವಿ ಈಗಾಗಲೇ ಹೈಕಮಾಂಡ್ ಈ ಭಿನ್ನಮತಕ್ಕೆ ತೇಪೆ ಹಚ್ಚೋದಕ್ಕೆ ಟೈಮ್ ಕೊಡ್ತಾ ಇತ್ತು, ಎಲ್ಲರಿಗೂ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇತ್ತು. ಈ ಮಧ್ಯೆ ಶಿಂದೆ ಅಂತವ್ರನ್ನ ಕರ್ಕೊಂಡ್ ಬರ್ನಿ ಅನ್ನೋದಕ್ಕೆ ಪರ್ಮಿಷನ್ ಯಾವಾಗ ಕೊಡ್ತು, ಅದಕ್ಕೆ ಯಾವ ಬಗ್ಗೆ ಫೋಕಸ್ ಮಾಡ್ತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶ್ರೀಪಾದ್, ನಿಜಕ್ಕೂ ಕೂಡ ಒಂದು ಕಡೆ ಈಗಾಗಲೇ ಏನೋ BJPಯಲ್ಲಿ ಈಗಿರುವಂತಹ ಪ್ರೆಸೆಂಟ್ ಸರ್ಕಾರವನ್ನು ಯಾವ ರೀತಿಯಾಗಿ ಉರುಳಿಸುತ್ತೆ ಅನ್ನುವುದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಏಕಾಏಕಿ ಈಗಾಗಲೇ ಏನೋ DK ಶಿವಕುಮಾರ್ ಅವರನ್ನ ನೇರವಾಗಿ ಮುಖ್ಯಮಂತ್ರಿ ಮಾಡ್ತಾರಾ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಒಳಗಡೆ ಇರುವಂತಹ ಈಗಾಗಲೇ ಸಾಕಷ್ಟು ಬಡ ಬಿಡಿದಾಟ ಕಚ್ಚಾಟಗಳಿದೆ, ಅದಕ್ಕೆ ಒಂದಷ್ಟು ಬ್ರೇಕ್ ಹಾಕೋದಕ್ಕೂ ಕೂಡ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಕನಸನ್ನು ಕಂಡುಕೊಂಡಿದ್ದಾರೆ. ಸೊ ಹೀಗಾಗಿ DK ಶಿವಕುಮಾರ್ ಅವರು ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಚಾಣಾಕ್ಷತನವನ್ನು ಹೊಂದಿರುವಂತಹ ರಾಜಕಾರಣಿಯಾಗಿದ್ದಾರೆ. ಸೊ ಹೀಗಾಗಿ ಅವರಿಗೆ ಯಾವ ಪಾಲನ್ನ ಮೂವ್ ಮಾಡಿದ್ರೆ ಎಲ್ಲಿ ಹೋಗಿ ಹೊಡೆಯುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿಯೇ ಕಳೆದ ಹಲವು ದಿನಗಳಿಂದಲೇ ಯಾವಾಗ CM ಸಿದ್ದರಾಮಯ್ಯನವರು ಕಾಲೇಟನ್ನು ಮಾಡಿಕೊಂಡು ಮನೆಯಲ್ಲಿ ಸೇರಿದ್ದಾರೆ, ಅಂದರೆ ಮನೆಯಲ್ಲಿ ಆಡಳಿತದಲ್ಲಿ ನಡೆಸ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ. ಸಾಕಷ್ಟು ಪಾಲಿಟಿಕ್ಸ್ಗಳನ್ನ ಅವರದೇ ಆದಂತಹ ಚಾಣಾಕ್ಷತದಲ್ಲಿ ಮೂವ್ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಶತಾಯಗತ ಈ ಬಾರಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಕಷ್ಟು ಕನಸನ್ನು ಕಂಡುಕೊಂಡಿದ್ದಾರೆ, ಜೊತೆಗೆ ಆಗಲೇಬೇಕಾದಂತಹ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋಗೋದಾದರೆ ಈ ನಡೀತಾ ಇರುವಂತಹ ಬೆಳವಣಿಗೆಗಳು, ಜೊತೆಗೆ ಅಮಿತ್ ಶಾ ಅವರು ಜೊತೆ ವೇದಿಕೆಯನ್ನು ಹಂಚಿಕೊಳ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ಅದರ ಪರಿಣಾಮಗಳು, ಅದರಿಂದ ಆಗುವಂತಹ ಪರಿಣಾಮಗಳು ಎಲ್ಲವೂ ಥ್ಯಾಂಕ್ ಯು ವಿನೋದ್.